ಇನ್ನು ಕಾಂಗ್ರೆಸ್ ವಿರುದ್ಧವಾಗಿ ಅಲ್ಪಸಂಖ್ಯಾತ ಸಮುದಾಯದವರು ಇಲ್ಲಿ ತಿರುಗಿ ಬಿದ್ದಿದ್ದಾರೆ. ಈಗಾಗಲೇ ಮುಸ್ಲಿಂ ನಾಯಕರ ಕಡೆಗಣನೆ ಹೆಚ್ಚಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಸ್ಲಿಮರು ಪತ್ರವನ್ನು ಸಹಿತ ಬರೆದಿದ್ದಾರೆ. ಮುಸ್ಲಿಂ ಸಂಘಟನೆಗಳು ಒಂದು ಕಡೆ ಮತ್ತು ಸಂಘ ಸಂಸ್ಥೆಗಳಿಂದ ಜಂಟಿ ಲೆಟರ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರನ್ನು ನಡೆಸಿಕೊಳ್ಳುತ್ತಿರುವಂತಹ ರೀತಿಯನ್ನು ಖಂಡಿಸಿ ಪತ್ರವನ್ನು ಬರೆದಿದ್ದಾರೆ. ಸಿಎಂ ಡಿಸಿಎಂ ಸೇರಿ ಹೈಕಮಾಂಡ್ ನಾಯಕರಿಗೆ ಲೆಟರ್ ಅನ್ನು ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಹೀಗೆ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಯಾವಾಗ ದಾವಣಗೆರೆ ದಂಗಲ್ ಅಂದರೆ ಈ ಒಂದು ಉಪಚುನಾವಣೆ ಶುರುವಾಯಿತು ಆಗ್ಲಿಂದಲೂ ಕೂಡ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ. ಅವರನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ. ಸಿಕ್ಕ ಹಾಗೆ ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದು, ಇವರ ಇಷ್ಟ ಬಂದಂತೆ ಮಾಡ್ತಾ ಇದ್ದಾರೆ. ಇಂಡಿಸಿಪ್ಲಿನ್ ಅನ್ನುವಂತಹ ಒಂದೇ ಒಂದು ಕಾರಣವನ್ನು ಕೊಟ್ಬಿಟ್ಟು ಇವರಿಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಅಮಾನತು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ತಮ್ಮ ಬೇಸರವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಮರು ಲೆಟರನ್ನು ಬರೆದಿದ್ದಾರೆ. ಈಗಾಗಲೇ ಸರ್ಕಾರದಲ್ಲಿ ಪ್ರಮುಖ ನೇಮಕಾತಿಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಕೊಡಲೇ ಇಲ್ಲ. ಇವರು ಸಮುದಾಯಕ್ಕೆ ಕೊಟ್ಟಿದ್ದಂತಹ ಭರವಸೆಗಳನ್ನು ಸಹಿತ ಕಾಂಗ್ರೆಸ್ ಸರ್ಕಾರ ಈಡೇರಿಸಲಿಲ್ಲ. ಈ ಬಗ್ಗೆ ಸರ್ಕಾರದ ಪಕ್ಷದ ಗಮನಕ್ಕೆ ತಂದರೂ ಸಹಿತ ಯಾವುದೇ ರೀತಿಯಾದಂತಹ ಸೂಕ್ತವಾದಂತಹ ಸ್ಪಂದನೆ ಸಿಗಲಿಲ್ಲ. ನಮಗೆ ಇತ್ತೀಚಿನ ಬೆಳವಣಿಗೆಗಳಿಂದ ನಿರ್ಲಕ್ಷ್ಯ ಧೋರಣೆ ಹಾಕ್ತಾ ಇದೆ. ಮುಸ್ಲಿಂ ಸಮುದಾಯದ ಜೊತೆ ಕಾಂಗ್ರೆಸ್ ಪಕ್ಷ ತಾರತಮ್ಯದ ನೀತಿಯನ್ನು ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ಮತ್ತು ಮತದಾನದ ಬಳಿಕ ಇದು ಹೆಚ್ಚಾಗ್ತಾ ಇದೆ. ಪಕ್ಷ ನಡೆದುಕೊಂಡಿರುವಂತಹ ರೀತಿಯಿಂದ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಸಾಕಷ್ಟು ಬೇಸರ ಆಗಿದೆ. ನಾವು ಕಾಂಗ್ರೆಸ್ಗೆ ಬೇಷರತ್ತಾಗಿ ಬೆಂಬಲಾಗಿ ನೀಡಿದ್ದೆ, ಆದರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಸುರ್ಜೇವಾಲಾ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮತ್ತು ರಾಹುಲ್ ಗಾಂಧಿ, ಹೀಗೆ ಹೈಕಮಾಂಡ್ ನಾಯಕರು ಎಲ್ಲರಿಗೂ ಸಹಿತ ಪತ್ರವನ್ನು ಬರೆದಿದ್ದಾರೆ. ಜಾತ್ಯತೀತ ಸರ್ಕಾರಕ್ಕಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಬೆಂಬಲಿಸಿದ್ರು. ಅದರಿಂದಲೇ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ತುಂಬಾನೇ ಕೇಳ್ಪಡ್ತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಈಗಾಗಲೇ ದಾವಣಗೆರೆ ದಂಗಲ್ನ ವಿಚಾರದಲ್ಲಿ 3 ಮುಸ್ಲಿಂ ನಾಯಕರು ಈಗಾಗಲೇ ಅಮಾನತಾಗಿದ್ದಾರೆ, ಉಚ್ಚಾಟನೆಗೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಅಲ್ಪಸಂಖ್ಯಾತರು ಹೈಕಮಾಂಡ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ದೀಪಾ? ವಿನೋದ್, ದಾವಣಗೆರೆ ದಕ್ಷಿಣ ವಿಚಾರವಾಗಿ ನೀವು ಆಲ್ರೆಡಿ ಇದರ ತಲೆದಂಡ ಆಗಿದೆ. ಜೊತೆಗೆ ಒಂದಿಷ್ಟು ಅಸಮಾಧಾನಗಳು ಹೊರಹಾಕಿದ್ದಾರೆ, ಸಮುದಾಯವನ್ನ ಕಡೆಗಣಿಸ್ತಿದ್ದಾರೆ ಅನ್ನುವಂತಹದ್ದು ಸಚಿವರುಗಳೇ ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಇದೀಗ ರಾಜ್ಯ ಒಂದಿಷ್ಟು ಮುಸ್ಲಿಂ ಸಂಘಟನೆಗಳು ಈಗ ಪತ್ರವನ್ನ ಇಡೀ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಂತ ಏನಿದ್ದಾರೆ ಎಲ್ಲರಿಗೂ ಕೂಡ ಬರ್ದಿರುವಂತದ್ದು. ಪ್ರಮುಖವಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಸೇರಿದಂತೆ ಎಲ್ಲಾ ನಾಯಕರುಗಳಿಗೂ ಕೂಡ ಪತ್ರ ಬರೆದಿದ್ದಾರೆ. ಪತ್ರದ ಸಾರಾಂಶ ಇಷ್ಟೇ, ಇಡೀ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಮುದಾಯ ಯಾವ್ದಾದ್ರು ಜೊತೆ ನಿಂತು ಸಾಲಿಡ್ ಆಗಿ ಓಟನ್ನ ಹಾಕಿದ್ರೆ ಅದು ಮುಸ್ಲಿಂ ಸಮುದಾಯ ಮಾತ್ರ. ಆದ್ರೆ ನಮ್ಮನ್ನ ಬಳಸ್ಕೊಂಡು ಬಿಸಾಕುವಂತಹ ಮಟ್ಟಿಗೆ ಕಾಂಗ್ರೆಸ್ ಬಂದಿದೆ, ಇದು ಸರಿಯಲ್ಲ. ಮುಂದೆ ಇದೇ ರೀತಿ ಆದ್ರೆ ನಾವು ರಾಜಕೀಯವಾಗಿ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಕೂಡಲೇ ಇದನ್ನ ಸರಿಪಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಈ ಪತ್ರ ಇದೆ. ಆದ್ರೆ ಇದು ಒಂದು ಸಮುದಾಯದ ಕತೆ ಆದ್ರೆ ಇದೇ ಸಮುದಾಯದ ಕೆಲವು ನಾಯಕರು ಸರ್ಕಾರ ತೆಗೆದುಕೊಂಡಂತಹ ಅಂದ್ರೆ ಪಕ್ಷ ಮುಸ್ಲಿಂ ಅಲ್ಪಸಂಖ್ಯಾತರು ಯಾರು ಕೆಲಸ ಮಾಡಿಲ್ಲ ಅವ್ರ ವಿಚಾರವಾಗಿ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸಮುದಾಯದಲ್ಲೇ ಒಡುಕಿರೋದ್ರಿಂದ ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು.